ಪ್ರಭು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ, ಬಾಲಕನೊಬ್ಬನು ತನ್ನ ಕೈಯಲ್ಲಿ ಚೀಟಿಯನ್ನು ಹಿಡಿದುಕೊಂಡು ತಾಯಿಯ ಬಳಿ ಹೋಗಿ, ಅಮ್ಮ, ಇದು ನಮ್ಮ ಶಾಲೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಅದು ನಿನ್ನ ಬಳಿಯೇ ನೀಡಬೇಕೆಂದು ಹೇಳಿದ್ದಾರೆ, ಹಾಗಾಗಿ ಇದನ್ನು ನಿನ್ನ ಬಳಿ ನೀಡುತ್ತಿದ್ದೇನೆ. ತಾಯಿಯು ಆ ಚೀಟಿಯನ್ನು ತೆಗೆದು ನೋಡುವಾಗ ಆ ಚೀಟಿಯಲ್ಲಿ ಈ ರೀತಿ ಬರೆದಿತ್ತು. ಅದನ್ನು ನೋಡುವಾಗ ಅವಳ ಕಣ್ಗಳಲ್ಲಿ ನೀರು. ಈ ಕಣ್ಗಳ ನೀರನ್ನು ಕಂಡ ಆ ಬಾಲಕ, ಏನಾಯ್ತಮ್ಮ, ಏನು ಬರೆದಿದ್ದಾರೆ ಎಂದು ಕೇಳುತ್ತಾನೆ. ಆಗ ತಾಯಿ, ಮಗನೇ, ನೀನು ಬುದ್ಧಿಶಾಲಿ, ನಿನಗೆ ಇರುವ ಬುದ್ಧಿಗೆ ಆ ಶಾಲೆ ಬಹಳ ಸಣ್ಣದ್ದು, ಹಾಗಾಗಿ ನಿನ್ನನ್ನು ಶಾಲೆಯಿಂದ ಮನೆಗೆ ಕಳಿಸಿದ್ದಾರೆ, ನಾನೇ ನಿನಗೆ ಪಾಠ ಹೇಳಿಕೊಡುತ್ತೇನೆ ಎಂದು ಹೇಳಿ ಅವಳು ಮಗನಿಗೆ ಪಾಠ ಕಲಿಸಲು ಪ್ರಾರಂಭವಾಗ್ತಾಳೆ. ಕಾಲಕ್ರಮೇಣ ದೊಡ್ಡವನಾಗಿ ಅವನೇ ಥಾಮಸ್ ಆಲ್ವಾ ಎಡಿಸನ್ ಆಗ್ತಾನೆ. ಯಾವ ವ್ಯಕ್ತಿಯನ್ನು ಶಾಲೆಯಿಂದ ತಳ್ಳಲಾಯಿತು, ಯಾವ ವ್ಯಕ್ತಿ ಶಾಲೆಯಿಂದ ಬೇಡ ಎಂದು ಹೇಳಿ ತಳ್ಳಲಾಗಿತ್ತು, ಅದನ್ನು ತಾಯಿ ಮಗನ ಬಗ್ಗೆ ಅರಿತು ಮಗನಿಗೆ ಎಲ್ಲ ವಿಧವಾದ ಪೋಷಣೆ ನೀಡಿ ಉತ್ತಮ ನಾಯಕನಾಗಿ ಮಾಡಿದಳು. ಒಂದು ದಿನ ತಾಯಿ ಸತ್ತ ಬಳಿಕ ಅವರ ರೂಮ್ಗೆ ಹೋಗಿ ಎಲ್ಲ ಕ್ಲೀನ್ ಮಾಡ್ತಾ ಇರಬೇಕಾದ್ರೆ ಆ ಪೆಟ್ಟಿಗೆಯಲ್ಲಿ ಈ ಚೀಟಿಯನ್ನು ತೆಗೆದು ನೋಡುತ್ತಾನೆ. ಅರೆ, ಇದು ನಾನು ಕೊಟ್ಟ ಚೀಟಿ, ಏನಿದೆ ಇದರಲ್ಲಿ ಎಂದು ಅವನು ಆ ಚೀಟಿಯನ್ನು ಓದಲು ಪ್ರಾರಂಭಿಸ್ತಾನೆ. ಆ ಚೀಟಿಯಲ್ಲಿ ಈ ರೀತಿ ಬರೆಯಲಾಗಿತ್ತು, ನಿನ್ನ ಮಗ ಬುದ್ಧಿಹೀನ, ಇವನಿಗೆ ಓದಿಸಲು ಯಾರಿಂದಲೂ ಸಾಧ್ಯವಿಲ್ಲ, ಇವನನ್ನು ನಾವು ಶಾಲೆಯಿಂದ ತೆಗೆದು ಹೊರಹಾಕುತ್ತಿದ್ದೇವೆ ಎಂದು ಬರೆಯಲಾಗಿತ್ತು. ಯಾವ ಶಾಲೆ ಆ ವ್ಯಕ್ತಿ ಬೇಡ, ಈ ಬಾಲಕ ಯಾವುದಕ್ಕೂ ಸರಿ ಇಲ್ಲ, ಯಾವುದಕ್ಕೂ ಹೋಲುವುದಿಲ್ಲ ಎಂದು ಹೇಳಿ ತಳ್ಳಿ ಹಾಕಿದಂತಹ ಮಗುವನ್ನು ತಾಯಿಯಾದವಳು ತನ್ನ ಪೋಷಣೆಯ ಮೂಲಕ, ತಾಯಿಯಾದವಳು ಮಗನ ಮೇಲೆ ಸಂಪೂರ್ಣವಾದ ಭರವಸೆಯಿಂದ ಆ ಮಗುವನ್ನು ಪೋಷಣೆ ಮಾಡುತ್ತಾಳೆ, ಬೆಳೆಸುತ್ತಾಳೆ, ಒಂದು ಉತ್ತಮ ನಾಯಕನಾಗಿ ಮಾಡುತ್ತಾಳೆ. ಒಬ್ಬ ಸಾಧಾರಣ ತಾಯಿ ಈ ರೀತಿ ಮಾಡಬೇಕಾದ್ರೆ ಆ ಸಾಧಾರಣ ತಾಯಿ ಪ್ರೀತಿಯನ್ನು ಮಕ್ಕಳಿಗೆ ತೋರಿಸಬಹುದಾದರೆ ಮಾತೆ ಮರಿಯಮ್ಮನವರು ಎಷ್ಟರ ಮಟ್ಟಿಗೆ ತಮ್ಮ ಪ್ರೀತಿಯನ್ನು ನಮ್ಮ ಮೇಲೆ ತೋರ್ಪಡಿಸುತ್ತಾರೆ. ಖಂಡಿತವಾಗಿ ಅವರ ಪ್ರೀತಿಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಅವರ ಪ್ರೀತಿಯನ್ನು ನಾವು ವಿಶೇಷವಾದ ರೀತಿಯಲ್ಲಿ ಅದು ಬಣ್ಣಿಸಲು ಸಾಧ್ಯವಿಲ್ಲ. ಬದಲಾಗಿ ಅದು ವಿಶೇಷವಾದ ಪ್ರೀತಿ, ಅದು ವಿಶೇಷವಾದ ಮಮತೆ, ಯಾರು ಅರಿಯದಂತಹ, ಯಾರು ವರ್ಣಿಸಲಾಗದಂತಹ ಪ್ರೀತಿಯನ್ನು ಇಲ್ಲಿ ನೆರೆದಿರುವ ನಾವೆಲ್ಲರೂ ಅನುಭವಿಸಿದ್ದೇವೆ. ಇಲ್ಲಿ ನೆರೆದಿರುವ ನಾವೆಲ್ಲರೂ ಅದನ್ನು ಪಡೆದಿದ್ದೇವೆ ಎನ್ನಾಗ ಅದಕ್ಕೆ ಒಂದು ರೀತಿಯಲ್ಲಿ ಯಾವ ರೀತಿಯಲ್ಲಿ ಅದನ್ನು ಪಡೆದಿದ್ದೇವೆ ಎಂದನ್ನು ಕೂಡ ನಾವು ಧ್ಯಾನಿಸಬೇಕು. ಇಂದಿನ ವಾಚನಗಳೆಲ್ಲವನ್ನು ನೋಡುವಾಗ ಯೇಸು ಕ್ರಿಸ್ತರು ಬೆತ್ಲೆಹೇಮಲ್ಲಿ ಹುಟ್ಟುತ್ತಾರೆ. ಆ ಮೊದಲನೇ ವಾಚನದಲ್ಲಿ ಮೀಕ ಪ್ರವಾದಿ ಹೇಳುತ್ತಾನೆ, ಬೆತ್ಲೆಹೇಮೆ ಒಂದು ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ಉದಯಿಸುತ್ತಾನೆ ಒಬ್ಬ ನಾಯಕ, ಲೋಕೋದ್ಧಾರಕ, ಲೋಕವನ್ನು ರಕ್ಷಿಸುವಂತಹ ಆ ವ್ಯಕ್ತಿ ಅಲ್ಲಿ ಜನಿಸುತ್ತಾನೆ. ಯಾವ ಜನರು ಆ ಬೆತ್ಲೆಹೇಮರು ಯಾವುದಕ್ಕೂ ಪ್ರಯೋಜನವಿಲ್ಲ. ಆ ಬೆತ್ಲೆಹೇಮ್ ಒಂದು ಸಣ್ಣ ಗ್ರಾಮ, ಆ ಬೆತ್ಲೆಹೇಮ್ ಯಾರೂ ನೆನೆಸದಂತಹ ಒಂದು ಗ್ರಾಮ. ಆ ಗ್ರಾಮದಲ್ಲಿ ಉದಯಿಸುತ್ತಾನೆ ಆ ಉದ್ಧಾರಕ, ರಕ್ಷಕ, ಲೋಕೋದ್ಧಾರಕ ಎಂಬುದನ್ನು ಮೊದಲನೇ ವಾಚನ ನುಡಿಯುತ್ತದೆ. ಇನ್ನು ಶುಭ ಸಂದೇಶವನ್ನು ನೋಡುವಾಗ ಪ್ರಿಯ ಸಹೋದರ ಸಹೋದರಿಯರೇ, ನಾವು ಆ ವಂಶಾವಳಿಯನ್ನು ನಾವು ನೋಡಿದ್ದೇವೆ. ಆ ವಂಶಾವಳಿಯನ್ನು ನೋಡುವಾಗ ಯಾವ ರೀತಿಯಲ್ಲಿ ಅರಸರುಗಳು, ಅಧಿಕಾರಿಗಳು, ಆ ಅಂತಸ್ತುಗಳು ಎಲ್ಲವನ್ನು ತೊರೆದು ಒಂದು ಸಾಧಾರಣ ವಂಶಾವಳಿಗೆ, ಅಂದರೆ ಆ ಪೂರ್ವಜರಿಂದ ಬಂದಂತಹ ವಂಶಾವಳಿಯ ಬಗ್ಗೆ ನಮಗೆ ವರ್ಣಿಸಲಾಗಿದೆ. ಯಾವ ರೀತಿಯಲ್ಲಿ ದೇವರು ಒಬ್ಬರನ್ನು ಆರಿಸಿಕೊಳ್ಳಬಹುದು, ಯಾರು ನೆನೆಸದೇ ಇರುವಂಥದ್ದು, ಯಾರೂ ಬಯಸದಂತೆ ಇರುವುದು, ದೇವರು ಅಂಥವರನ್ನು ಆರಿಸಿಕೊಳ್ಳುತ್ತಾರೆ ಎಂಬುದರ ಮೂಲಕ, ಈ ವಂಶಾವಳಿಯ ಮೂಲಕ ಅದನ್ನು ನಮಗೆ ತಿಳಿಯಪಡಿಸಲಾಗಿದೆ. ಮೊದಲನೆಯದಾಗಿ ಮೇರಿ, ಈ ಹೆಸರಿನ ನಿಜವಾದ ಅರ್ಥವೇನು?
ಮೇರಿಯ ನಿಜವಾದ ಅರ್ಥವೇನು? ಮೇರಿ ಎಂದರೆ ನಾನು ಬಯಸಿದ್ದು ನನಗೆ ಸಿಕ್ಕಿದೆ, ನಾನು ಆಸೆ ಪಟ್ಟದ್ದು ನನಗೆ ದೊರಕಿದೆ ಎಂಬುದೇ ನಿಜವಾದ ಅರ್ಥ. ನಾವೆಲ್ಲರೂ ಇಂದು ಮಾತೆ ಮರಿಯಮ್ಮನವರನ್ನು ಧ್ಯಾನಿಸುವಾಗ, ಇಂದು ನಾವು ಮನೆಗೆ ಹಿಂದಿರುಗುವಾಗ ಇದೇ ಸಾಂತ್ವನದಿಂದ, ಇದೇ ಮನಸ್ಸಿನಿಂದ ನಾವು ಹಿಂದಿರುಗಬೇಕು. ನಾನು ಬಯಸಿದ್ದನ್ನು ಪಡೆದಿದ್ದೇನೆ, ನಾನು ಆಸೆ ಪಟ್ಟಿದ್ದನ್ನು ದೇವರು ದಯಪಾಲಿಸಿದ್ದಾರೆ ಎಂಬ ಆ ತೃಪ್ತಿಯಿಂದ ನಾವೆಲ್ಲರೂ ಹಿಂದಿರುಗಬೇಕು. ಅದೇ ಮೇರಿಯ ಅರ್ಥ, ನಾನು ಕೇಳಿದ್ದನ್ನು ಪಡೆದಿದ್ದೇನೆ. ಎರಡನೆಯದಾಗಿ, ಜೀವ ಎನ್ನುವಾಗ ಒಂದು ಕೊಡುಗೆ. ಪ್ರತಿಯೊಬ್ಬರು ನಾವು ನಮ್ಮ ಹುಟ್ಟುಹಬ್ಬವನ್ನು ಆಚರಿಸುವಾಗ, ಪ್ರತಿ ವರ್ಷ ಹುಟ್ಟುಹಬ್ಬವನ್ನು ಆಚರಿಸುವಾಗ ನಾವೇನು ಹೇಳ್ತೇವೆ? ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಹೊಸ ಜೀವನವನ್ನು ಅಥವಾ ಈ ಜೀವನವನ್ನು ನನಗೆ ದಯಪಾಲಿಸಿದ್ದಾರೆ, ಈ ಹೊಸ ವರ್ಷವನ್ನು ನನಗೆ ದಯಪಾಲಿಸಿದ್ದಾರೆ ಎಂದು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ ಆ ಜೀವದ ಕೊಡುಗೆಗಾಗಿ. ಮಾತೆ ಮರಿಯಮ್ಮನವರು ಕೂಡ ಒಂದು ಕೊಡುಗೆ, ನಮ್ಮೆಲ್ಲರಿಗೂ ಒಂದು ಕೊಡುಗೆ, ನಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಕೊಡುಗೆ. ಅದಕ್ಕೆ ನಾವು ಸದಾ ಕೃತಜ್ಞರಾಗಿ ಬಾಳಬೇಕು. ಯಾವ ರೀತಿಯಲ್ಲಿ ನಮ್ಮ ಜೀವನಕ್ಕೆ ನಾವು ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇವೆಯೋ, ನಮ್ಮ ಜೀವನಕ್ಕೆ ಮಾತೆ ಮರಿಯಮ್ಮನವರನ್ನು ಅನುಗ್ರಹಿಸಿದ್ದಕ್ಕಾಗಿ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಯಾಕಂದರೆ ನಮ್ಮ ಜೀವನಕ್ಕೆ ಅತ್ಯುತ್ತಮವಾದ ಕೊಡುಗೆ ಅವರು. ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದ, ಬೆಳೆ ಬಾಳಲಾಗದಂತಹ ಅತ್ಯುತ್ತಮವಾದ ಕೊಡುಗೆ ಅದಾಗಿ ಇಂದು ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಮೂರನೆಯದಾಗಿ, ಮಾತೆ ಮರಿಯಮ್ಮನವರು ವಿಶೇಷವಾದ ಒಂದು ಮಗು ಜನಿಸುವಾಗ. ಯಾಕೆ? ಮೊದಲನೆಯದಾಗಿ, ಜನ್ಮ ಪಾಪವಿಲ್ಲದೆ ಜನಿಸಿದಂಥ ತಾಯಿ, ಅದಕ್ಕಾಗಿ ಅದು ವಿಶೇಷವಾದ ಮಗು. ಎರಡನೆಯದಾಗಿ, ದೇವರ ಯೋಜನೆಗೆ ಆರಿಸಲ್ಪಟ್ಟಂತಹ ಆ ಮಗು, ದೇವರ ಯೋಜನೆಯನ್ನು ಲೋಕಕ್ಕೆ ಬೆಳಗಿಸಿ ಲೋಕವನ್ನು ಉದ್ಧಾರ ಮಾಡಲು ಬರುವಂತಹ ಆ ಒಂದು ಮಗು. ಹಾಗಾಗಿ ಅದೊಂದು ವಿಶೇಷವಾದ ಮಗು. ಮೂರನೆಯದಾಗಿ, ತಂದೆ ತಾಯಿಗಳು ಹಲವಾರು ವರ್ಷಗಳಿಂದ ಬೇಡಿ ಆ ಪ್ರಾರ್ಥನೆಯ ಫಲವಾಗಿ, ಆ ತಪಶ್ಚರ್ಯದ ಫಲವಾಗಿ ಅನುಭವಿಸಿದಂತಹ ಮಗು ಅದು. ಹಾಗಾಗಿ ಮಾತೆ ಮರಿಯಮ್ಮನವರು ವಿಶೇಷವಾದ ರೀತಿಯಲ್ಲಿ ಒಂದು ವಿಶೇಷವಾದ ಮಗು. ನಾಲ್ಕನೆಯದಾಗಿ, ಪ್ರಿಯ ಸಹೋದರ ಸಹೋದರಿಯರೇ, ಮಾತೆ ಮರಿಯಮ್ಮನವರು ಕುಟುಂಬದಲ್ಲಿ ಜನಿಸಿದರು. ಕುಟುಂಬದಲ್ಲಿ ಜನಿಸುವಾಗ ಖಂಡಿತವಾಗಿ ಆ ತಾಯಿಗೆ ಕುಟುಂಬದ ಆಗು ಹೋಗುಗಳು, ಕುಟುಂಬದಲ್ಲಿ ಬರುವ ಪ್ರತಿಯೊಂದು ಅಂಶಗಳು, ಕುಟುಂಬದಲ್ಲಿ ನಡೆದು ಬರುವ ಹಾದಿಗಳು, ಕುಟುಂಬದಲ್ಲಿ ಎದುರಾಗುವಂತಹ ಕಷ್ಟಗಳು, ಕುಟುಂಬದಲ್ಲಿ ಬರುವಂತಹ ಎಲ್ಲ ತೊಂದರೆಗಳು ಆ ತಾಯಿಗೆ ಅರಿವಿದೆ. ಆ ಕುಟುಂಬದಲ್ಲಿ ಜನಿಸುವುದರ ಮೂಲಕ ನಮ್ಮ ಎಲ್ಲ ಕುಟುಂಬಗಳನ್ನು ಅವರು ಪವಿತ್ರೀಕರಿಸಿದ್ದಾರೆ. ಹಾಗಾಗಿ ನಾವೆಲ್ಲರೂ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ನಮ್ಮ ಕುಟುಂಬಗಳಿಗೆ. ಆ ಕುಟುಂಬದಲ್ಲಿ ನಾವು ಬೆಳೆಯುತ್ತೇವೆ, ನಾವು ಒಬ್ಬರನ್ನೊಬ್ಬರು ಅರಿಯುತ್ತೇವೆ, ಪ್ರೀತಿಸುತ್ತೇವೆ, ಐಕ್ಯವಾಗಿರಲು ಬಯಸುತ್ತೇವೆ ಎನ್ನುವಾಗ ಅದು ದೇವರು ನೀಡಿರುವಂತಹ ವರದಾನ. ಆ ಕುಟುಂಬದಲ್ಲೇ ಮಾತೆ ಮರಿಯಮ್ಮನವರು ಜನಿಸಿದ್ದು. ಆ ಕುಟುಂಬದ ಮೌಲ್ಯ ಇಂದು ವಿಶೇಷವಾಗಿ ನಾವು ಸ್ಮರಿಸಬೇಕು. ಮಾತೆ ಮರಿಯಮ್ಮನವರು ಕುಟುಂಬದಲ್ಲಿ ಜನಿಸುವಾಗ ಮಾತೆ ಮರಿಯಮ್ಮನವರು ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿ, ನಮ್ಮ ಕುಟುಂಬದ ಒಂದು ಸದಸ್ಯರು ಎಂದು ಅರಿತು ಅವರನ್ನು ನಮ್ಮ ಕುಟುಂಬಕ್ಕೆ ಆಹ್ವಾನಿಸಬೇಕು, ನಮ್ಮ ಕುಟುಂಬಕ್ಕೆ ಬರಮಾಡಿಕೊಳ್ಬೇಕು. ಇದನ್ನು ಎಂದಿಗೂ ನಾವು ಮರೆಯಬಾರದು. ಕೊನೆಯದಾಗಿ, ಪ್ರಿಯ ಸಹೋದರ ಸಹೋದರಿಯರೇ, ಈ ಮಾತೆ ಮರಿಯಮ್ಮರ ಹಬ್ಬದಂದು ವಿಶೇಷವಾಗಿ ಮಾತೆ ಮರಿಯಮ್ಮರ ಹುಟ್ಟುಹಬ್ಬಕ್ಕೆ ಹಲವಾರು ವಿಧದಲ್ಲಿ ಹೂಗಳನ್ನು ಅರ್ಪಿಸುತ್ತಾರೆ. ಯಾಕೆ ಹೂವುಗಳನ್ನು ಅರ್ಪಿಸ್ತಾರೆ? ಹೂವು ಎನ್ನುವಾಗ ಅದಕ್ಕೊಂದು ಅರ್ಥವಿದೆ. ಹೂವು ತನ್ನಗೆ ತಾನು ಏನೂ ಬಯಸುವುದಿಲ್ಲ, ಅದು ಆಕರ್ಷಣೆಯನ್ನು ಪರರಿಗೆ ನೀಡುತ್ತದೆ, ಸುವಾಸನೆಯನ್ನು ಪರರಿಗೆ ನೀಡುತ್ತದೆ, ಅದು ಬಾಡಿ ಹೋಗಿ ಮತ್ತೊಬ್ಬರ ಕೆಲಸಕ್ಕೆ ಅದು ಬರುತ್ತದೆ ಅನ್ನುವಾಗ ಮಾತೆ ಮರಿಯಮ್ಮನವರ ಅತ್ಯುತ್ತಮವಾದ ಕೊಡುಗೆ ಅದಾಗಿರಬೇಕು. ಮಾತೆ ಮರಿಯಮ್ಮನವರಿಗೆ ಹೂಗಳ ಅರ್ಪಣೆಯನ್ನು ಮಾಡುವಾಗ ಆ ಹೂಗಳ ಥರ ನಾವು ಜೀವಿಸಬೇಕು, ಅವರಿಗಾಗಿ ಜೀವಿಸಬೇಕು, ಅವರಿಗಾಗಿ ನಾವು ಮತ್ತೊಬ್ಬರನ್ನು ಆಕರ್ಷಿಸಿ ಅವರ ಬಳಿ ಕರೆತರಬೇಕು. ಅದೇ ನಾವು ಅವರಿಗೆ ನೀಡುವಂತಹ ಕೊಡುಗೆ ಮತ್ತು ಹುಟ್ಟುಹಬ್ಬದ ಕಾಣಿಕೆಯಾಗಿರುತ್ತದೆ. ಪ್ರಿಯ ಸಹೋದರ ಸಹೋದರಿಯರೇ, ನಾನು ಮೊದಲು ತಿಳಿಸಿದ ಹಾಗೆ ಹುಟ್ಟುಹಬ್ಬ ಎನ್ನುವಾಗ ಕೇವಲ ಬಾಹಿಕವಾಗಿ ನಾವು ಕೇಕನ್ನು ಕತ್ತರಿಸ್ತೇವೆ ಅಥವಾ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತೇವೆ. ಮಾತೆ ಮರಿಯಮ್ಮನವರಿಗೆ ಅದೇ ಶುಭಾಶಯವನ್ನು ಕೋರುತ್ತಾ
ಅವರಿಗೆ ಒಂದು ವಾಗ್ದಾನ ಮಾಡಬೇಕು. ತಾಯಿ, ನಿಮ್ಮಂತೆ ನಾನು ಜೀವಿಸಲು ಪ್ರಯತ್ನಿಸ್ತೇನೆ, ನಿಮ್ಮಂತೆ ನಾನು ಬಾಳಲು ಪ್ರಯತ್ನಿಸ್ತೇನೆ. ಎಷ್ಟಾ ಕಷ್ಟ ಬಂದರೂ ಸರಿ, ಎಷ್ಟೇ ತೊಂದರೆ ಬಂದರೂ ಸರಿ, ನಿಮ್ಮಂತೆ ನಾನು ದೇವರ ಚಿತ್ತಕ್ಕೆ ಮಣಿದು ದೇವರ ಚಿತ್ತದಂತೆ ನಾನು ಜೀವಿಸಿ ಎಲ್ಲ ಕಾಲಗಳಲ್ಲಿಯೂ ಎಲ್ಲ ಕ್ಷಣಗಳಲ್ಲಿಯೂ ದೇವರನ್ನು ಅಗಲದೆ ಅವರನ್ನು ಹಿಂಬಾಲಿಸಿ ಉತ್ತಮ ಶಿಷ್ಯರಾಗಿ ಬಾಳುತ್ತೇವೆ ಎಂದು ಅವರಿಗೆ ವಾಗ್ದಾನ ಮಾಡೋಣ. ಆ ವಾಗ್ದಾನ ಅವರಿಗೆ ಕೊಡುಗೆಯಾಗಲಿ, ಆ ಹುಟ್ಟುಹಬ್ಬದ ಒಂದು ಶುಭಾಶಯವಾಗಲಿ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಅವರಿಗೆ ನಮ್ಮ ಹೂವಿನ ಹಾರವಾಗಲಿ. ಈ ವಿಶೇಷವಾದ ವರಪ್ರಸಾದಕ್ಕಾಗಿ ವಿಶ್ವಾಸದಿಂದಲೂ ಪ್ರಾರ್ಥಿಸೋಣ.